ಟಾಕಿಂಗ್ ಅಬೌಟ್ ನಂಬರ್ 5 ಅದು ತುಂಬಾ ರಿಲಯಂಟ್ ಅಂತ ಅನ್ನಿಸ್ತಾ ಇದೆ. ಎಸ್, ಡೆಫಿನೆಟ್ಲಿ. ಈಗ 5 ಅಂತ ತಗೊಂಡಾಗ 5 ಈಸ್ ಎ ನಂಬರ್ ವಿಚ್ ಈಸ್ ಎ ಟಾಕೆಟಿವ್. ನೀವೇನು ಪ್ಯಾರೆಟ್ ಅಂತಿದ್ದೀರಲ್ಲ, ಟಾಕಿಂಗ್ ಪ್ಯಾರೆಟು, ಅದು 5ಗೆ ಹೋಲಿಸ್ತೀನಿ. ಅದು ಯಾಕೆ ರಪ 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 ಅಂತ ಇರುತ್ತೆ. ಅಲ್ಲಿ ಮೂಲೆಗೆ ಹೋಗಿ ನೋಡಿ, ಅಲ್ಲಿ ಟಪ 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 ಅಂತ ಇರುತ್ತೆ. ಈ ಕಡೆ ಬನ್ನಿ, ಪಟ 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 ಅಂತ ಇರುತ್ತೆ. ಸೊ ಈ 5 ಜೋವಿಯಲ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಒಂದು. ಆಮೇಲೆ ಅವ್ರಿಗೆ ಸ್ವಲ್ಪ ಮಾತಿನ ಮೇಲೆ ಜಾಸ್ತಿ ಇರುತ್ತೆ. ಬಟ್ ಒಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು, ಒಬ್ಬರಿಂದ ಲಾಭ ಬಂದರೆ ಮಾತ್ರ ಮಾತಾಡ್ತೀನಿ, ಅನ್ನೆಸೆಸರಿಯಾಗಿ ಮಾತಾಡಲ್ಲ ಸರ್ ನಾನು. ಸುಮ್ಮನೆ ಅಲ್ಲಿ ಹೋಗ್ರಿ, ಯಾರೋ ಮೀಟ್ ಮಾಡ್ಕೊಂಬಂದ್ರೆ ಅವರಿಂದ ಲಾಭ ಇದೇನು ರೀ, ಯಾಕ್ರಿ ಹೋಗ್ಬೇಕು ನಾವು, ಅದೆಲ್ಲ ಹೋಗಲ್ಲ ರೀ. ಅಲ್ಲಿದ್ದರೆ ನಿಮ್ಗಾರು ಲಾಭ ಬರಲಿ, ನನಗಾರು ಬರಲಿ, ಟೈಮ್ ಪಾಸ್ಗೆ ಹೋಗಲ್ಲ. ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ 2 ಜೋಕ್ ಕಟ್ ಮಾಡ್ತಾರೆ, ಒಂದು ತಮಾಷೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಲ್ಲಿ ಏನಾದರೂ ಒಂದು ಬರೋ ಥರ ಇದ್ದರೆ ಮಾತ್ರ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಎಲ್ಲ ನಮ್ಮ ಕಾಮಿಡಿಯನ್ಸ್ ಬರ್ತಾರೆ ಎಲ್ಲ ಅನೇಕ ಶೋಸಲ್ಲೆಲ್ಲ. ಸಂಭಾವನೆ ಸ್ವಲ್ಪ ಕೊಟ್ಟರೆ ಜಾಸ್ತಿ ಎಂಟರ್ಟೈನ್ಮೆಂಟು, ಸಂಭಾವನೆ ಕಮ್ಮಿನಾ ಎಂಟರ್ಟೈನ್ಮೆಂಟು ಕಮ್ಮಿ, ಸಂಭಾವನೆ ಇಲ್ವಾ ನೋ ಎಂಟರ್ಟೈನ್ಮೆಂಟ್, ಅಷ್ಟೇ. ಸ್ವಲ್ಪ ಸಿಂಪಲ್ ಒಂದು ವರ್ಡಲ್ಲಿ ಹೇಳಿದ್ದೀನಿ. ಸೊ 5 ಅನ್ನೋರು ಸ್ವಲ್ಪ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟಿವ್ ಪರ್ಸನ್ ಅಂತ ಹೇಳ್ತೀವಿ. ಅವ್ರು ಏನು ಮ್ಯಾಥಮೆಟಿಕ್ಸಲ್ಲಿ 100/100 ತೆಗೆದಿರ ಅಂತ ಹೇಳ್ತಾ ಇಲ್ಲ. ಮೆಂಟಲ್ ಕ್ಯಾಲ್ಕುಲೇಷನ್ ಜಾಸ್ತಿ, ಫಾಸ್ಟಾಗಿ ಥಿಂಕ್ ಮಾಡ್ತಾರೆ, ವೆರಿ ಸ್ಪೀಡು. ಮತ್ತು ಅವ್ರದ್ದು ಮೂಡ್ ಚೇಂಜಸ್ಸು 2ಗಿನ ಫಾಸ್ಟು. ಯಾಕಂದರೆ ಮರ್ಕ್ಯುರಿ ಅನ್ನೋದು 5 ನಮ್ಮ ಸೂರ್ಯನ ಸುತ್ತ ಬೇಗ 88 ದಿವಸದಲ್ಲಿ ಬಂದ್ಬಿಡ್ತಾರೆ ಒಂದು ರೌಂಡು. ಅದಕ್ಕೆ ಅರೌಂಡ್ ದಿ ವರ್ಲ್ಡ್ ಇನ್ 88 ಡೇಸ್ 80 ಡೇಸ್ ಅಂತ ಒಂದು ಮೂವಿನೇ ಬಂದಿದೆ, 80 ಡೇಸ್ ಅಂತ, ಎಷ್ಟು ಸ್ಪೀಡಲ್ಲಿ ಬರೋದು ಅಂತ. ಸೊ ಯಾರು 5, 14 ಮತ್ತು 23 ಹುಟ್ಟಿರ್ತಾರೋ ಈ 5 ಸೀರೀಸಲ್ಲಿ ಹುಟ್ಟಿರ್ತಾರೆ. ಹಾಗೆ ಅವ್ರಿಗೆ ಈ 5 ಸೀರೀಸಲ್ಲಿ ಹುಟ್ಟಿರೋರಿಗೆ ಫಾಸ್ಟ್ ಈಟರ್ಸ್, ಸ್ಲೋ ಆಗಿ ತಿನ್ನಲ್ಲ. ಆ್ಯಕ್ಚುಲಿ 4 ಹೇಳಬೇಕಾಯ್ತು, ಮರ್ತೋಯ್ತು. 4 ಆ್ಯಕ್ಚುಲಿ ಸ್ಲೋ ಈಟರ್ಸ್, ತುಂಬ ಸ್ಲೋ. ಅದು ಬಿಸಿ ಇರಬೇಕು ಅವ್ರಿಗೆ. 4ಗೆ ಸ್ವಲ್ಪ ತಣ್ಣಗಿದ್ರೆ ಇಷ್ಟ ಆಗಲ್ಲ, ಬಿಸಿ ಇರಬೇಕು. ಅವ್ರು ಟೀ ಏನಾದ್ರು ಕುಡಿಬೇಕು ಅಂದರೆ ಏನಿದೆ ಇಷ್ಟು ತಣ್ಣಗಿದೆ ಅಂತಾರೆ. ಅವರು ಉಫ್ ಅಂತ ಮಾಡ್ಕೊಂಡು ಹೋಗೋರು 2 ಹಾಕ್ತಾರೆ. ಈ ಬಿಸಿ ಬಿಸಿ ಟಕ 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 ಕುಡಿಯೋರಿಗೆ 4 ಹಾಕ್ತಾರೆ. 5 ಅವ್ರು ಏನು ಗೊತ್ತಾ, ಫಾಸ್ಟಾಗಿ ಕುಡಿತಾರೆ. ಅದು ಉಫ್ ಅಂತ ಮಾಡ್ಕೊಂಡು ಫಾಸ್ಟಾಗಿ ಕುಡಿತಾರೆ. ಸೊ ನಾವು ಫುಡ್ ಹ್ಯಾಬಿಟ್ಸಲ್ಲಿ 1 to 9 ಹೇಳ್ಬೋದು ಆರಾಮಾಗಿ. ಅವ್ರ ಮೆಂಟಾಲಿಟಿ ಹಾಗೇ ವರ್ಕ್ ಆಗ್ತಾ ಇರುತ್ತೆ. ಸ್ವಲ್ಪ ಹಾಟ್, ಸ್ವಲ್ಪ ಬಿಸಿ ಇರಬೇಕಂದ್ರೆ 4 ಅವರು. ಸ್ವಲ್ಪ ಬಿಸಿನೀರು ಕುಡಿಯೋದು ಅಂದರೆ ಅವ್ರು ಎತ್ತಿದ ಕೈ. ಸ್ವಲ್ಪ ಸ್ನಾನ ಮಾಡ್ಬೇಕಾದ್ರೆ ಬಿಸಿ ಕಮ್ಮಿ ಇದೆ ಅಂದರೆ ಆ ಸ್ನಾನ ಅಂದರೆ ಸ್ನಾನನೇ ಆಗಿಲ್ಲ ಅಂದ್ಬಿಡ್ತಾರೆ. ಸೊ 5 ಅವರು ಸ್ಪೀಡು. ಅದೇನು ಹಿಂಗೆ ಹೋದ, ಅದೇನು ಕ್ಲೀನ್ ಮಾಡೋದನ್ನೋ ಇಲ್ವೋ ಬಂದ್ಬಿಟ್ಟ ಇಷ್ಟು ಬೇಗ, ಅವ್ರು ಬೇಗ ನೆಕ್ಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಅಷ್ಟು ಸ್ಪೀಡಲ್ಲಿ ಹೋಗ್ತಾರೆ. ಹಲ್ಲುಜ್ಜೋದಾಗಲಿ, ಸ್ನಾನ ಮಾಡೋದಾಗಲಿ, ಡ್ರೆಸ್ ಹಾಕೊಳ್ಳೋದಾಗಲಿ, ಫಟ ಮುಗ್ದೋಗಿರುತ್ತೆ, ಕೂತಿರ್ತಾರೆ ಸುಮ್ಮನೆ ಇನ್ನೊಬ್ರಿಗೆ, ಯಾರು ಬಂದೇ ಇಲ್ಲ ಇನ್ನೂ ಅಂತ. ಸೊ ಆ ಸ್ಪೀಡ್ನ ಫಿಫ್ತ್ ಸೀರೀಸ್ ಅವರು ಮೇಂಟೈನ್ ಮಾಡ್ತಾರೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಆದರೆ ಈ 5 ಇದೆಯಲ್ಲ, ಒನ್ ಆಫ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ನಂಬರ್. ಯಾಕೆ ಹೇಳಿದ್ದಾರೆ ಅಂದರೆ 5 ಈಸ್ ವೈಬ್ರೇಟಿಂಗ್ ಟು ಆಲ್ ದಿ ನಂಬರ್ಸ್. ಯಾರೂ ನೆಗೆಟಿವ್ ಇಲ್ಲ. ಇವ್ರು ನೆಗೆಟಿವ್ ಮಾಡ್ಕೊಳ್ಳೋದು ಉದ್ದೇಶದಿಂದ ಮಾಡ್ಕೊಳ್ಬೋದು ಅಷ್ಟೇ ಹೊರತು 5 ವೈಬ್ರೇಟ್ಸ್ ಟು ಆಲ್. ಯಾಕಂದರೆ ಇದು ಮಿಡ್ ಸೀರೀಸ್ ಅಂತ ನಾವು ಕರಿತೀವಿ. ಈ ಕಡೆ 1 to 4ಗೆ ಮತ್ತು ಈ ಕಡೆ 6 to 9ಗೆ ಮಿಡ್ ನಂಬರ್ ಇರೋದ್ರಿಂದ ಅದೇನೋ ಹೇಳ್ತಾರಲ್ಲ, ಅಮ್ಮ ಕಾವಲಿ ಬೂವ ಕಾವಲಿ, ಎರಡನ್ನೂ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ 5 ಈಸ್ ಜಸ್ಟ್ ಆಸ್ ಎ ಯೂನಿವರ್ಸಲಿ ಅಕ್ಸೆಪ್ಟೆಡ್ ನಂಬರ್ ಅಂತ ಕರಿತೀವಿ. ಯೂನಿವರ್ಸಲ್ ನಂಬರ್ ಅಲ್ಲ, ಬಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ನಂಬರ್ ಮರ್ಕ್ಯುರಿ. ಎಲ್ಲರಿಗೂ ಬುದ್ಧಿವಂತಿಕೆ ಬೇಕು, ಎಲ್ಲರಿಗೂ ವ್ಯವಹಾರ ಬೇಕು, ಎಲ್ಲರಿಗೂ ಮಾತುಕತೆ ಬೇಕು. ಸೊ 5 ಈಸ್ ಗುಡ್ ನಂಬರ್. 1ಗೆ ವೈಬ್ರೇಟ್ ಆಗೋದು ಸೂರ್ಯ ಮತ್ತು ಬುಧ ಸ್ವಲ್ಪ ಒಳ್ಳೆಯದೇ. ಬಟ್ ಸೂರ್ಯನಿಗೆ ಸ್ವಲ್ಪ ಬುಧ ಅಧಿಕ ಪ್ರಸಂಗ ಒಂಚೂರು ಮಾಡ್ತಾನೆ ಅಂತ ಅವ್ರಿಗೊಂದು ಸ್ವಲ್ಪ ಕಿರಿಕಿರಿ ಕೊಡ್ತಾ ಇರ್ತಾನೆ. 1 ಅಂದರೆ 2026 ಈ ಒಂದು ಇಯರಲ್ಲಿ ಲೈಟ್ ಕಿರಿಕಿರಿ ಆಗುತ್ತೆ. ಯಾಕಂದರೆ ಓವರ್ ಡೂ ಮಾಡೋದ್ರಿಂದ. ಯಾಕಂದ್ರೆ 1 ನಾನು ಇದೀನಲ್ಲ, ನೀನು ಯಾಕೆ ಮುಂದೆ ಸ್ವಲ್ಪ ಹಿಂದೆ ಇರೋ, ನಿಂದೆಲ್ಲ ನಾನು ಕೇಳಿದ್ದು, ನಾನು ಹೇಳ್ತೀನಿ ಸುಮ್ಮನೆ. ಈಗ ನಾವೇನೋ ಮಾತಾಡ್ತಾ ಇರ್ತೀವಿ, ಆ 5 ಸರ್ ಹಿಂಗೇಳಿ ಸರ್, ಹಂಗೇಳಿ ಸರ್, ಹಿಂಗೇಳಿ ಸರ್, ಮೇಲೇಳಿ ಸರ್, ಕೇಳಿ, ನಾನು ಹೇಳ್ತಾ ಇದ್ದೀನಿ ಸುಮ್ಮನೆಪ್ಪ ಅಂತ. ಸೊ ನಿಂದೆಲ್ಲ ತಗೊಂಡಿದ್ದೀನಿ ಫಸ್ಟೇ ಹೇಳಿದೆಯಲ್ಲ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಅವ್ರಿಗೆ ಏನಂತಂದ್ರೆ ಸ್ವಲ್ಪ ಸ್ಪೀಡಲ್ಲಿ ಇರಬೇಕು. ನಾವು ನಿಧಾನ ಕೇಳ್ತಾ ಇದ್ದೀವಿ, ಎಲ್ಲ ಸಕ್ಸಸ್ ಕಾಣ್ಬಿಡ್ಬೇಕು, ಎಲ್ಲ ಫುಲ್ ಮಾಡಿ ಅತ್ಲಾಗ ಇದು ಬ್ಲಾಸ್ಟ್ ಮಾಡಿ ಪಟಾಕಿ ಹೊಡೆದು ಮಲ್ಕೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ. ಇನ್ನು ಪಟಾಕಿ ಹೋಗ್ತಾ ಇರ್ತೀವಿ ಹೊಡಿಯೋಕ್ಕೆ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ನಂಬರ್ ಈಸ್ ವೆರಿ ಗುಡ್. ಇವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಿಂಗರ್ ಈ ಲಿಟ್ಲ್ ಫಿಂಗರ್. ಈ ಲಿಟ್ಲ್ ಫಿಂಗರ್ ಅದಕ್ಕೆ ಚಿಕ್ಕದು ನೋಡಿ. ಬುಧನ್ಗೆ ಯಾಕೆ ಇದನ್ನು ಕೊಟ್ಟರು, ಸ್ಮಾಲೆಸ್ಟು. ಆಮೇಲೆ ಈ ಫಿಂಗರ್ ಇಲ್ಲದೆ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಹೋಲ್ಡ್ ಮಾಡಿದ್ರೆ ಈ ಫಿಂಗರ್ ನಮ್ಗೆ ಬೇಕೇ ಬೇಕು. ಬೇಕಾದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ಮಡಚಿ, ಏನೋ ಪೂರ್ತಿಯಾಗಿ ಇಟ್ಕೊಂಡಿಲ್ಲ, ಇದೊಂದು ಮಡಚ್ಕೊಳ್ಳಿ, ಏನೋ ಬಲ ಬಂದಂಗೆ. ಬೇಕಾದ್ರೆ ನೋಡಿ, ನೀವು ಜಸ್ಟ್ ಪ್ರಾಕ್ಟಿಕಲಾಗಿ ಮಾಡಿ, ಇದನ್ನ ಹಿಂಗೆ ಟಚ್ ಮಾಡ್ಕೊಳ್ಳಿ, ಯಾಕೋ ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ, ಇದು ಸ್ವಲ್ಪ ನೋವ್ತಾ ಇದೆ ಅಂತ ಬರುತ್ತೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ, ಏನೋ ಒಂಥರ ಶಕ್ತಿ ಸಿಕ್ತು ಅಂತ ಬರುತ್ತೆ. ಸೊ ದಿಸ್ ಆ್ಯಕ್ಚುಲಿ ಏಕೆ ಅಂತಂದರೆ
ದಿಸ್ ಕನೆಕ್ಟ್ಸ್ ಟು ದಿ ಮೆದುಲಾ ಅಬ್ಲಾಂಗೇಟ ಹಿಂದ್ಗಡೆ ಇರ್ತಕ್ಕಂಥದ್ದು. ಆ ಮೆದುಲಾ ಅಬ್ಲಾಂಗೇಟಾಗೆ ಕನ್ವರ್ಟ್ ಆಗಬೇಕಂದ್ರೆ ಇದನ್ನು ಮಾಡಿದ್ರೆ ಇಲ್ಲಿಂದ ಒಂದು ನರ್ವ್ ಹೋಗಿ ಆ ಮೆದುಲಾ ಅಬ್ಲಾಂಗೇಟಾಗೆ ವರ್ಕ್ ಆಗುತ್ತೆ. ಅಲ್ಲಿ ಇದನ್ನು ಕವರ್ ಮಾಡಿದಾಗ ನರ್ವ್ ಸ್ಟ್ರೆಂತ್ ಆಗಿಬಿಡುತ್ತೆ. ನರ್ವ್ ಸ್ಟ್ರೆಂತ್ ಆದಾಗ ಎಂಟೈರ್ ನಮ್ಮ ನರ್ವಸ್ ಸಿಸ್ಟಮು ಏನೋ ಹಿಡ್ದಂಗೆ ಆಗುತ್ತೆ. ಅದಕ್ಕೆ ಪಾಂಚ್ ಮುಷ್ಟಿ ಅಂತ ಕರೀತಾರೆ. ಇದನ್ನು ಒಂದನ್ನು ಬಿಡೋದಿಲ್ಲ. ಇದು ಇದ್ರೇ ಇಲ್ಲಿ ತಂಬು ಇರಬೇಕು, ಇದಿರ್ಬೇಕು. ಇದು ಲಾಕಿಂಗ್ ಸಿಸ್ಟಮ್. ಸೊ ಅದನ್ನು ನಾವು ಹೇಳ್ತೀವಿ. ಸರ್, ಈಗ 2026 5 ನಂಬರ್ನವರಿಗೆ ಅತಿರೇಕಕ್ಕೆ ಹೋಗಬಾರ್ದು, ಕಂಟ್ರೋಲಿಂಗ್ ಇರಬೇಕು ಅಂತ. ಬಟ್ ನೇಚರೇ ಹಂಗಿದ್ದಾಗ ಕಷ್ಟ. ಸೊ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಈಗ ತಾನೇ ಜಸ್ಟ್ ಅದು ಹೇಳ್ತಾ ಇದ್ವಿ. ಈ ಒಂದು ಫಿಂಗರ್ ಕೆಳಗಡೆ ಇಲ್ಲಿ ನಮ್ಮ ಒಂದು ಗ್ರೀನ್ ಕಲರ್, ಎನಿ ಡಾರ್ಕ್ ಗ್ರೀನ್ ಇಸ್ ಬೆಟರ್ ನನ್ನ ಪ್ರಕಾರ. ಡಾರ್ಕ್ ಗ್ರೀನ್, ಪ್ಯಾರೆಟ್ ಗ್ರೀನ್ ಬರುತ್ತೆ, ಎಲೆ ಹಸಿರು ಅಂತ ಕರಿತೀವಿ. ಆ ಎಲೆ ಹಸಿರನ್ನ ಇಲ್ಲಿ ಹಾಕ್ತಕ್ಕಂಥದ್ದು. ಯಾವ ದಿನ ಹಾಕಬೇಕು ಇದನ್ನು? ವೆನ್ಸ್ಡೇ ಬುಧವಾರದ ದಿವಸ ಹಾಕೋದು ಭಾಳ ಶ್ರೇಷ್ಠ. ಆಮೇಲೆ ನಾವು ಯಾವಾಗಲೂ ಯಂತ್ರ ಕೊಡ್ತಾ ಇದ್ವಿ ಎಲ್ಲರಿಗೂ. ಇವ್ರಿಗೂ ಒಳ್ಳೆ ಯಂತ್ರ ಇದೆ. ಸೇಮ್ ವಿತ್ 9 ಬಾಕ್ಸಸ್ ಇರುತ್ತೆ, 9 ನಂಬರ್ಸ್ ಇರುತ್ತೆ. ಅಸೆಂಡಿಂಗ್ ಆರ್ಡರ್, ಚಿಕ್ಕದ್ರಿಂದ ದೊಡ್ಡದು ಬರೀರಿ. ಗ್ರೀನ್ ಕಲರ್ ಇಂಕಲ್ಲಿ ಬರಿಬೇಕು. ಗ್ರೀನ್ ಕಲರ್ ಅದೇ ಎಲೆ ಹಸಿರಿನ ಸ್ಕೆಚ್ ಪೆನ್ ಯೂಸ್ ಮಾಡಿ ಬರೆದು ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಅಥವಾ ಯಾವುದಾದ್ರು ಪರ್ಸಲ್ಲಿ ಇಟ್ಕೋಬೋದು. ಒಂದು ಬರೆದ್ರೆ ಸಾಕು, ಅದನ್ನು ಸುಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ವೈಬ್ರೇಟಿಂಗ್ ಅಲ್ಲ, ನಾವು ಸುಡೋದು ಕಾನ್ಸೆಪ್ಟು ಬೇರೆ ಥರ ಇರುತ್ತೆ, ಸುಡದೇ ಇರೋ ಕಾನ್ಸೆಪ್ಟ್ ಬೇರೆ ಇರುತ್ತೆ. ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಈಗ 2026 ಏನು ಮಾಡಿದ್ವಿ, ನೀವು ನೆಕ್ಸ್ಟ್ ಇಯರ್ ಅದೇ ಮಾಡೋಕ್ಕಾಗಲ್ಲ. ಥಿಂಗ್ಸ್ ಕೀಪ್ ಆನ್ ಚೇಂಜಿಂಗ್. ಇವಾಗ ನಾವು 10 ವರ್ಷ ಬೇರೆ ಆಲೋಚನೆದಲ್ಲಿದ್ವಿ, ಅದೇ 10 ವರ್ಷ ಆದಮೇಲೆ ಈಗ ಬೇರೆ ಆಲೋಚನೆದಲ್ಲಿದ್ದೀವಿ. ಆ 9 ಸೈಕಲ್ಸ್ ಇದೆಯಲ್ಲ, ಆ 10 ಸೈಕಲ್ಸ್ ಅಂತ ನಾವು ತೊಗೊಳ್ತೀವಿ. ಆಲೋಚನೆಗಳು ಬದಲಾಗಿರುತ್ತೆ. 9 ವರ್ಷದ ಹಿಂದೆ ಹೋಗ್ಬಿಟ್ಟು ನೀವು ಹೋಗಿ ನೋಡಿ, 2026 ಬೇರೆ ಆಲೋಚನೆ ಇತ್ತು, ಬೇರೆ ಇಂಟ್ರೆಸ್ಟ್ ಇತ್ತು. 2025 ಈಗ ಬಂದಾಗ 26ಗೆ ಬೇರೆ ಆಲೋಚನೆ, ನಾವು ಹಿಂಗೆ ಮಾಡಬೇಕು ಅಂತ ಬರುತ್ತೆ. ಎವ್ರಿ 9 ಸೈಕಲ್ಸು, ಅದು 9ರ ಒಂದು ಸೈಕಲ್ಸು ನಮಗೆ ಜೀವನದಲ್ಲಿ ಆ ಒಂದು ಪಾಠವನ್ನು ಕಲಿಸ್ಕೊಡುತ್ತೆ. ಇಷ್ಟು ಮಾಡಿದ್ರೆ ಸಾಕು. 5 ಎಕ್ಸಲೆಂಟ್, ಜಾಬಲ್ಲಿ ಎಕ್ಸಲೆಂಟ್ ಆಗಿದೆ. ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ನಾನು ಹೇಳಿದಂಗೆ ಎಜುಕೇಷನ್ ಚೆನ್ನಾಗಿದೆ. ಮ್ಯಾರೇಜ್ ವಿಚಾರದಲ್ಲಿ, ರಿಲೇಷನ್ಶಿಪ್, ಲವ್ವಲ್ಲೂ ಕೂಡ ಎಕ್ಸಲೆಂಟ್ ಆಗಿದೆ. ಹೆಲ್ತಲ್ಲಿ ಕೂಡ ಚೆನ್ನಾಗಿದೆ. ನಥಿಂಗ್ ಟು ವರಿ, ಎವ್ರಿಥಿಂಗ್ ಈಸ್ ವೆರಿ ಗುಡ್. ಸ್ವಲ್ಪ ಕೆಲವು ಮಂತಲ್ಲಿ ಅಂತಂದರೆ ಎಸ್ಪೆಷಲಿ ನಮಗೆ ಈ ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ, ಸೆಪ್ಟೆಂಬರು ಮತ್ತು ಅಕ್ಟೋಬರ್ 1ನೇ ತಾರೀಕು ಯಾವಾಗ ಬರುತ್ತೋ ಅದು ಓವರ್ ಡೂ ಮಾಡ್ಬೋದು. ಸೊ ಅವಾಗ ಸೈಲೆಂಟ್ ಆಗಿದ್ಬಿಟ್ರೆ ಎಕ್ಸಲೆಂಟ್ ಆಗಿದೆ.